ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋವನ್ನು ನಾನು ಬಹಳ ಬೇಜಾರಿನಿಂದ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟೂಡೆಂಟ್ಸ್ ಅಂದ್ರೆ ನೀವೆಲ್ಲ ನಮ್ದೊಂದು ಫ್ಯಾಮಿಲಿ ಇದ್ದಾಗೆ ನೀವು ಪಡ್ತಿರುವಂತಹ ಕಷ್ಟವನ್ನ ಅಥವಾ ನೀವು ಪ್ಯಾನಿಕ್ ಆಗಿರೋದು ಅಥವಾ ಟೆನ್ಷನ್ ತಗೊಂಡಿರೋದನ್ನ ನೋಡಿ ನನಗೆ ತಡೆಯೋದಕ್ಕಾಗದೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ, ಸೊ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ನನ್ನ ಮೇಲೆ ಬಹಳ ನಂಬಿಕೆಯಿಂದ ಇಟ್ಟುಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ. ಸೊ 20,000 ಫ್ಯಾಮಿಲಿಯನ್ನ ಇನ್ಕ್ರೀಸ್ ಮಾಡಿದ್ದೀನಿ 20,000ಗೆ. ಸೊ ಐ ಹ್ಯಾವ್ ನೆವರ್ ಥಾಟ್ ಆಫ್ ದಿಸ್. ಅಂದ್ರೆ ವಿದಿನ್ ದ 6 ಮಂತ್, ಆಕ್ಚುಲಿ ನನ್ನ ಟಾರ್ಗೆಟ್ 10,000 ಇತ್ತು, ಬಟ್ ಐ ರೀಚ್ಡ್ ವಿದಿನ್ ದ 6 ಮಂತ್ 25,000. ಐ ಆಮ್ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟು ಯು ಆಲ್. ಫೈನ್. ಇನ್ನೊಂದಷ್ಟು ಇಶ್ಯೂಸ್ ಇದೆ. ಅಂದ್ರೆ ನಾನು ಈಗೊಂದು 2-3 ದಿವಸದಿಂದ ಕಮೆಂಟ್ಸ್ ಅಲ್ಲಿ ರಿಪ್ಲೈ ಅನ್ನ ಬಹಳ ಕಡಿಮೆ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಮೈ ಓನ್ ವರ್ಕ್ ಪ್ರೆಷರ್. ನನಗೆ ಬೇರೆ ಎಷ್ಟು ಕೆಲಸ ಇದೆ ಅದಕ್ಕೆ ಆಗ್ತಾ ಇಲ್ಲ. ಎಡಿಷನ್ ಟು ದಟ್, ಸೋ ಮೆನಿ ಇಶ್ಯೂಸ್ ಆರ್ ರಿಲೇಟೆಡ್ ಟು ಸಾಫ್ಟ್ವೇರ್ ಇಶ್ಯೂಸ್, ದ ಇಶ್ಯೂಸ್, ನಥಿಂಗ್ ಬಟ್ ದ ಪ್ರಾಬ್ಲಮ್ಸ್ ಫ್ರಮ್ ದ KEA ಪಾರ್ಟ್. ಅದಕ್ಕೆ ನನ್ನ ಹತ್ರನೂ ಸೊಲ್ಯೂಷನ್ ಇಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ನಾನು KEAದಿಂದ ಬಂದಿರುವಂತಹ ಪ್ರಕಟಣೆಗಳನ್ನ ಅಂದ್ರೆ ನೋಟಿಸ್ಗಳನ್ನ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೊರತು ನನಗೂ ಮತ್ತು KEAಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಐ ಆಮ್ ನಾಟ್ ಅ ರಿಪ್ರೆಸೆಂಟೇಟಿವ್ ಆಫ್ KEA. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಇಷ್ಟು ನನ್ನ ಮೇಲೆ ನಂಬಿಕೆಯಿಂದ ಕೇಳ್ತಾರೆ, ಸರ್ ಯು ಓನ್ಲಿ ಹೆಲ್ಪ್ ಮೀ, ದಿಸ್ ಈಸ್ ಮೈ ಲೈಫ್, ಪ್ಲೀಸ್ ಯು ಹ್ಯಾವ್ ಟು ಸೇವ್ ಮೀ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ. ಅವಾಗ ನನಗೆ ಬಹಳ ದುಃಖ ಆಗ್ತದೆ, ಯಾಕೆ ನನಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಅಂಡ್ ಇಟ್ ಈಸ್ ನಾಟ್ ಇನ್ ಮೈ ರೀಚ್, ಇಟ್ ಈಸ್ ಔಟ್ ಆಫ್ ರೀಚ್ ಆಫ್ ಮೈ ಟೆರಿಟರಿ. ಅದಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ಸೊ ಕಮೆಂಟಿಗೆ ನಾ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತಂದ್ರೆ, ಒಂದು ನನ್ನ ವರ್ಕ್ ಪ್ರೆಷರ್, ಎರಡನೇದು ಇಂಥ ಫ್ರೀ ಟೈಮ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಕೂಡ ರಿಲೇಟೆಡ್ ಟು ಸಾಫ್ಟ್ವೇರ್ ಇಶ್ಯೂ ಆಗಿರೋದಕ್ಕೆ ಅವನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಪ್ಲೀಸ್, ಇಫ್ ಯು ವಾಂಟ್ ಟು ಸಿ ದಿಸ್ ಯು ಕ್ಯಾನ್ ಸಿ, ಅದರ್ವೈಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಎಸ್, my request is, my question is, KEA, Karnataka Examination Authority, how and why not responding to the students? ಒಬ್ಬ ಸ್ಟೂಡೆಂಟ್ ಅಂದ್ರೆ ಒಬ್ಬರಿಗಂತ ಅಲ್ಲ, ಒಂದು 10 ಜನಕ್ಕೆ 100 ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಫೈನ್, ವಿಲ್ ಅಗ್ರಿ ದಟ್ ಇಟ್ ಇಸ್ ಫ್ರಮ್ ಅವರ್ ಸೈಡ್. ಬಟ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಸೇಮ್ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಇದು KEAದಿಂದ ಆಗ್ತಿರುವಂತ ಎಡವಟ್ಟುಗಳು. ನನ್ನ ರಿಕ್ವೆಸ್ಟ್ ಅಥವಾ ನನ್ನ ಕ್ವಶನ್ ಏನಂತಂದ್ರೆ, ಯಾಕೆ ನೀವು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗ್ತಾ ಇದ್ದೀರಿ? ಅಂದ್ರೆ ರೆಸ್ಪಾಂಡೇ ಇಲ್ಲ. ನೀವು ಕಾಲ್ ಮಾಡಿ ಯಾರೋ ಒಬ್ರು ಕೂಡ ಕಾಲ್ ಎತ್ತೋದಿಲ್ಲ, ಸೊ ಎಂಗೇಜ್ ಬರ್ತದೆ. ಸೊ ಇಫ್ ಯು ಮೇಲ್, ನೋ ಮೇಲ್ ವಿಲ್ ಬಿ ರಿಪ್ಲೈ. ನಾನು ಒಂದು 10ರಿಂದ 15 ಮೇಲ್ ಅನ್ನ ಮಾಡಿ ನೋಡಿದೆ, ಡಿಫ್ರೆಂಟ್ ಮೇಲ್ ಐಡಿಯಿಂದ, ನಮ್ಮ ಮನೆಯವರಿಂದ ಎಲ್ಲಾ ಡಿಫ್ರೆಂಟ್ ಮೇಲ್ ಐಡಿಯಿಂದ ಈ ರೀತಿ ಪ್ರಾಬ್ಲಮ್ ಇದೆ ಸರ್, ಏನ್ ಮಾಡಬೇಕು ಅಂತ ಹೇಳಿ. ಬಟ್ ನೋ ಕ್ವಾರೀಸ್ ವಿಲ್ ಬಿ ಕ್ಲಾರಿಫೈಡ್. ರಿಮೆಂಬರ್, ಎಡಿಷನ್ ಟು ದಿಸ್ ಏನಾಗ್ತಾ ಇದೆ, ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ಒಂದೊಂದಷ್ಟು ಕನ್ಫ್ಯೂಷನ್ ಆಗುವಂತ ಪಾಯಿಂಟ್ಸ್ ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಿರೋದ್ರಲ್ಲಿ ಏನಾದರೂ ತಪ್ಪಿರ್ಬೋದು, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನನ್ನ ಮನಸ್ಸಲ್ಲಿ ಇರುವಂತಹ ಭಾವನೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಯಾಕೆ ಇಷ್ಟು ರೆಸ್ಪಾನ್ಸಿಬಲ್ ಆಗ್ತಾ ಇದ್ದಾರೆ? ನಾನು KEAಗೆ ಕೇಳೋ ಅಂತ ಅಥವಾ ಹೇಳ್ಕೊಳ್ಳೋ ಅಂತ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ, ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, KEAಗೆ ಹೇಳ್ತಾ ಇದ್ದೀನಿ, KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇರುವಂತಹ ಅಧಿಕಾರಿಗಳೇ, ಇದು ನಿಮಗೆ ಮತ್ತೊಂದು ಕೌನ್ಸಲಿಂಗ್ ಅಷ್ಟೇ. ನಿಮಗೆ ಮತ್ತೊಂದು ಕೌನ್ಸಿಲಿಂಗ್ ಲಾಸ್ಟ್ ಇಯರ್ ಮಾಡಿದ್ರಿ, ಈ ವರ್ಷ ಮಾಡ್ತಾ ಇದ್ರಿ, ಮುಂದಿನ ವರ್ಷ ಮಾಡ್ತೀರಿ. ಬಟ್ ಇಲ್ಲಿ ಇರುವಂತ ಸ್ಟೂಡೆಂಟ್ಸ್ಗೆ ಇಟ್ ಈಸ್ ಫಸ್ಟ್ ಅಂಡ್ ಲಾಸ್ಟ್ ಕೌನ್ಸಿಲಿಂಗ್. ಗೊತ್ತಿರಲಿ, ಅಂದ್ರೆ ಚಲೋ ಮಾರ್ಕ್ಸ್ ತೆಗೆದಿರ್ತೀವಿ, 1 ವರ್ಷ 2 ವರ್ಷ ಕೂತ್ಕೊಂಡು ವರ್ಕ್ ಮಾಡಿರ್ತೀವಿ, ಎಟ್ ದ ಲಾಸ್ಟ್ ಎಂಡ್ ಯಾವುದೋ ಒಂದು ಬಿಕಾಸ್ ಆಫ್ ದ ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ ನಾವು ನಮ್ಮ ಸೀಟನ್ನು ಕಳ್ಕೊತೀವಿ ಅಂತಂದ್ರೆ ನಾವು ಕಳ್ಕೊಳ್ಳೋದಕ್ಕೆ ರೆಡಿ ಇರಬಾರ್ದು, ಇರೋದು ಇಲ್ಲ. ಬಟ್ ಗೊತ್ತಿರಲಿ, KEAಗೆ ಮತ್ತೊಂದು ಕೌನ್ಸಿಲಿಂಗ್ ಅಷ್ಟೇ. ಬಟ್ ನಮಗೆ ನಮ್ಮ ಜೀವನದ ಪ್ರಶ್ನೆ, ಅದಕ್ಕೆ ನಾವು ಬಹಳ ಪ್ಯಾನಿಕ್ ಆಗಬಾರ್ದು, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯದಿಂದ ಎದುರಿಸೋಣಂತೆ. ರೈಟ್? ನಾನು ನಿಮ್ಮೆಲ್ಲರ ಪರವಾಗಿ ಯಾರಾದ್ರೂ ದಯವಿಟ್ಟು KEAದವ್ರು ಯಾರು ಪರಿಚಯದವರ ಮಕ್ಕಳಾಗ್ಲಿ ಅಥವಾ ಅವರ ಪೇರೆಂಟ್ ಆಗ್ಲಿ ಯಾರು ಹೇಳ್ತಾ ಇದ್ರೆ, ಅವರ ಅಧಿಕಾರಿಗಳು, ಅವ್ರು ಯಾರು ರಿಲೇಷನ್ಸ್ ಯಾರು ಇದ್ರೆ ಅವರಿಗೆ ಈ ವಿಡಿಯೋವನ್ನ ಪಾಸ್ ಮಾಡಿ, ಅಥವಾ ಈ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡಿ. ಸೊ ನನಗನ್ಸೋ ಪ್ರಕಾರ KEA ಆಫೀಸಲ್ಲಿ ಯಾರೋ ಒಬ್ಬ ಪೇರೆಂಟ್ಸ್ ಅನ್ನ ಮಕ್ಕಳು ಕೂಡ PUC ಸೆಕೆಂಡ್ ಇಯರ್ ಸೈನ್ಸ್ ಅನ್ನ ಮಾಡಿ ಈ ವರ್ಷ ಇಂಜಿನಿಯರಿಂಗ್ ಮತ್ತು ಡಾಕ್ಟರಿಗೆ ಕಾಯ್ತಾ ಇರೋ ಹಂಗೆ ನನಗೇನು ಕಾಣಿಸೋದಿಲ್ಲ. ಇಫ್ ದಿಸ್ ವಾಸ್ ದ ಕೇಸ್, ಡೆಫಿನೆಟ್ಲಿ ದಿಸ್ ವುಡ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ದೋಸ್ ಅಫಿಷಿಯಲ್ಸ್. ರಿಮೆಂಬರ್, ನನ್ನ ಒಂದು ರಿಕ್ವೆಸ್ಟ್ ಫ್ರಮ್ ದ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಪೇರೆಂಟ್ಸ್ ಸೈಡ್ ಆಲ್ಸೋ, ಪ್ಲೀಸ್ ರೆಸ್ಪಾಂಡ್ ಸಮಥಿಂಗ್. ನೋಡಿ, ಬೇಕಾದಷ್ಟು ನೀವು ನನ್ನ ಕಮೆಂಟ್ಸ್ ಒಳಗೆ ನೋಡಿ, ಅಷ್ಟು ಇಶ್ಯೂಸ್ ಕೂಡ ರಿಲೇಟೆಡ್ ಟು ಸಾಫ್ಟ್ವೇರ್ ಇಶ್ಯೂಸ್. ಏನೇನಾಗಿ ಬರ್ತಾ ಇದೆ ನೋಡಿ.
ಆಲ್ರೆಡಿ ಸೋ ಮೆನಿ ಇಶ್ಯೂಸ್ ಲೈಕ್ ವೆರಿಫಿಕೇಶನ್ ಸ್ಲಿಪ್ ನಾಟ್ ಡೌನ್ಲೋಡಿಂಗ್. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, OTP ಬರ್ತಾ ಇಲ್ಲ. ಯಾವಾಗ ಇದು ಒಂದು ದಿವಸ ಅಲ್ಲ, 4 ದಿವಸದಿಂದ ಆಗ್ತಾ ಇರುವಂತ ಪ್ರಾಬ್ಲಮ್. ಇನ್ನೊಂದು ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಳ್ಬಿಡ್ತೀನಿ, ಮೊನ್ನೆ ತಾನು MCC ಅವರು ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಅನ್ನು ಮಾಡಿದ್ರು, ಹೌದಾ? ಫಸ್ಟ್ ಒನ್ ಡೇ ದೇ ವರ್ ಆಲ್ಸೋ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ಐ ವಿಲ್ ಅಗ್ರಿ ವಿತ್ ಇಟ್. ಯಾಕಂದ್ರೆ ಯಾವುದೋ ಒಂದು ಹೊಸದಾಗಿ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡಿದಾಗ ಸಾಫ್ಟ್ವೇರ್ ಸ್ವಲ್ಪ ಸೆಟ್ ಆಗೋದಕ್ಕೆ ಸ್ವಲ್ಪ ದಿವಸ ಬೇಕು. ಅಂದ್ರೆ ಅಟ್ ಲೀಸ್ಟ್ 1 ದಿವಸ ಬೇಕು, ಒಂದು 8 to 10 ಅವರ್ಸ್ ಬೇಕಾಗ್ತದೆ. ಅಂದ್ರೆ ಯಾವ್ಯಾವ ಇಶ್ಯೂಸ್ ಪ್ರಾಬ್ಲಮ್ ಬರ್ತದೆ ಅನ್ನೋದನ್ನ ರಿಸಾಲ್ವ್ ಮಾಡ್ತಾ ಹೋಗ್ತಾರೆ. ಸೊ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಹ್ಯಾವ್ ಡನ್ ವೆರಿ ಸ್ಮೂತ್ಲಿ ಆಫ್ಟರ್ ದಟ್ 1 day or 1.5 day ಇಶ್ಯೂಸ್. ಅಷ್ಟಾದ್ಮೇಲೆ ಬಹಳ ಸ್ಮೂತ್ ಆಗಿ ನಡೀತು. ಆಪ್ಷನ್ ಎಂಟ್ರಿ ಆಗಲಿ, ಚಾಯ್ಸ್ ಫಿಲ್ಲಿಂಗ್ ಆಗಲಿ, ಎಲ್ಲದೂ ನೀಟಾಗಿ ನಡೀತು. ಯಾವುದೇ ರೀತಿ ಇಶ್ಯೂ ಆಗದೇನೆ, ಮೇಜರ್ ಇಶ್ಯೂಸ್ ಆಗದೇನೆ. ಬಟ್ ನಾವು ಇಲ್ಲಿ 1 ವಾರದಿಂದ ಫೇಸ್ ಮಾಡ್ತಾ ಇದ್ದೀವಿ. ಸೊ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟು ಆಲ್ಮೋಸ್ಟ್ 1 ವೀಕ್ ಆಗ್ಲಿಕ್ಕೆ ಬಂತು. 1 ವಾರದಿಂದ ಫೇಸ್ ಮಾಡ್ತಾ ಇದ್ದೀವಿ. ದರ್ ಇಸ್ ನೋ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ KEA. ಈ ರೀತಿ ನಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಮಾಡಬೇಕು ಅನ್ನೋದಕ್ಕೆ ಇಲ್ಲ. ರೈಟ್? ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ ಹೋದ್ರೆ ಸ್ವಲ್ಪ ಒಂದಷ್ಟು ಜನ ಸ್ಟೂಡೆಂಟ್ಸ್ ಗೆ ಯು ಆರ್ ನಾಟ್ ಇನ್ ದ ವೆರಿಫೈಡ್ ಲಿಸ್ಟ್ ಅಂತ ಬರ್ತಾ ಇದೆ. ಅವರೇ ರಿಲೀಸ್ ಮಾಡಿರುವಂತ ವೆರಿಫೈಡ್ ಲಿಸ್ಟ್ ಅಲ್ಲಿ ಅವರ ಹೆಸರಿದೆ, ಬಟ್ ವೆರಿಫಿಕೇಶನ್ ಸ್ಲಿಪ್ ಮಾತ್ರ ಡೌನ್ಲೋಡ್ ಆಗ್ತಾ ಇಲ್ಲ. ಇನ್ನೊಂದಷ್ಟು ಇಶ್ಯೂ ಅಂತೂ ಇಷ್ಟು ಚಂದ ಇದೆ, ಹೇಳ್ತೀನಿ, ನಗು ಬರ್ತದೆ ನಮಗೆ. ರೈಟ್? ಒಂದಷ್ಟು ಜನದ ಪಾಪ ಒಬ್ಬ ಹುಡುಗ ಕಳಿಸಿದ ನನಗೆ, ಅವನ ಇನ್ಕಮ್ ಇರೋ ಅಲ್ಲಿ ಸೂಪರ್ ನ್ಯೂಮರಿ ಕೋಟಾ ಈಸ್ ಎಲಿಜಿಬಲ್, ಇನ್ಕಮ್ ಇರೋ ಅಲ್ಲಿ 580002 ಅಂದ್ರೇನು ಪಿನ್ ಕೋಡ್ ಅನ್ನ ಟೈಪ್ ಮಾಡಿದ್ದಾರೆ. ಅಂದ್ರೆ ಅವರ ಪೋಸ್ಟ್ ಪಿನ್ ಕೋಡ್ ಇನ್ಕಮ್ ಇರೋ ಅಲ್ಲಿ ಬಂದಿದೆ. ಸೊ ಅಂದ್ರೆ ಅದನ್ನ ನಾವು ಇನ್ಕಮ್ ಅಂತ ತಿಳ್ಕೊಂಡ್ರೆ ಆಲ್ಮೋಸ್ಟ್ 50 lakh ಇರೋ ಎಲ್ಲ ಹೋಗ್ತದೆ, 5 or 25 lakh ಇಟ್ ಇಸ್. ಸೊ ಪಿನ್ ಕೋಡ್ ಅಲ್ಲಿ ಟೈಪ್ ಆಗಿದೆ. ಒಂದಷ್ಟು ಮಂದಿದು ಇನ್ಕಮ್ 30,000 ಇದ್ರೆ 25 lakh ಟೈಪ್ ಆಗಿದೆ. ಇರ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಇವನ್ನೆಲ್ಲ ಒಂದು ಮೇಲ್ ಮಾಡಿದಾಗ ಅಥವಾ ಇದು ಮಾಡಿದಾಗ ಒಂದೂ ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅನ್ನೋದು ನಮಗೆ ಇರುವಂತಹ ಒಂದು ಮೇಜರ್ ಕಂಪ್ಲೇಂಟ್. ಎಸ್, ವೆರಿಫಿಕೇಶನ್ ಇಶ್ಯೂ ಆಯ್ತು. ಲಿಂಕ್ಸ್ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ನೀವು ಮೊನ್ನೆಯಿಂದ ನೋಡ್ತಾ ಇದ್ರಿ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಪಾಪ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಇಲ್ಲಿ ನಾನು ನಿಮ್ಮಲ್ಲಿ ಆಗಿರುವಂತ ಪ್ರಾಬ್ಲಮ್ಗೆ ನಾನು ನನ್ನ ಕೈಯಲ್ಲಿ ಆದ್ರೆ ಮಾತ್ರ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಸುಳ್ಳು ನಾನೇನು ನಿಮಗೆ ನಿಮ್ಮಲ್ಲಿ ಏನದು ಹೀಗೆ ನಡೀತದ ಏನಾಗೋದಿಲ್ಲ ಅಂತ ಹೇಳಿ ನಿಮಗೇನು ಸಮಾಧಾನ ಮಾಡ್ತಾ ಇಲ್ಲ. ಅಂಡ್ ರಿಮೆಂಬರ್, ನಾ ಹೇಳಿದ್ನಲ್ಲ, ನನಗೆ ಆ ಸಾಫ್ಟ್ವೇರ್ ಇಶ್ಯೂಸ್ ನನ್ನಿಂದ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಹಾಕ್ತಾ ಇದ್ರಿ ಕಮೆಂಟ್ ಅಲ್ಲಿ, ಸರ್ ಈ ರೀತಿ ಆಗ್ತಾ ಇದೆ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿ. ಬಟ್ ಸಾಫ್ಟ್ವೇರ್ ಇಶ್ಯೂಸ್ ನಾನು ಕೂಡ KEAದಲ್ಲಿ ಇಲ್ಲ. ನಾನು ನಿಮ್ಮ ಹಾಗೆ ಒಬ್ಬ ಪರ್ಸನ್ ಹೊರಗಿದ್ದೀನಿ. ಸ್ವಲ್ಪ ಇದರ ಬಗ್ಗೆ ಗೊತ್ತಿರೋದಕ್ಕೆ ನನ್ನ ಒಂದು ನಾಲೆಜ್ ಅನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಆ ಇಶ್ಯೂಸ್ ಗಳಿಗೆ ಸೊಲ್ಯೂಷನ್ಸ್ ದಯವಿಟ್ಟು ಇಲ್ಲ. ಅದಕ್ಕಾಗಿ ನಾನು ಬಹಳಷ್ಟು ಜನ ಹೇಳ್ತಾ ಇದ್ದೀನಿ, ಕಾಂಟ್ಯಾಕ್ಟ್ KEA ಅಂತ ಹೇಳ್ತಾ ಇದ್ದೀನಿ. ಆಲ್ದೋ ಐ ನೋ ದಟ್ ದೇ ವಿಲ್ ನೆವರ್ ರೆಸ್ಪಾಂಡ್ ಟು ಯುವರ್ ವಾಟ್ ಎವರ್ ದ ಕ್ವೈರೀಸ್ ಆರ್ ದೇರ್. ರೈಟ್? ಲಿಂಕ್ಸ್ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಯಾವುದೇ ಲಿಂಕ್ಸ್ ಕೂಡ ಪ್ರಾಪರ್ಲಿ ವರ್ಕ್ ಆಗ್ತಾ ಇಲ್ಲ. ನೀವು ಲಿಂಕ್ಸ್ ಅನ್ನ ಓಪನ್ ಮಾಡಿದ್ರೆ, ಫಸ್ಟ್ ಲಿಂಕ್ ಓಪನ್ ಮಾಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಆಗಬೇಕು, ನಿಮ್ಮ ನೀಟ್ ರೋಲ್ ನಂಬರ್ ತಗೋತಾ ಇಲ್ಲ. ಸೆಕೆಂಡ್ ಲಿಂಕ್ ಅಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ ತಗೊಂಡ್ರೆ ಅಪ್ಪ ಅಮ್ಮನ ಹೆಸರೇ ಉಲ್ಟಾ ಆಗ್ತಾ ಇದೆ. ಒಬ್ಬೊಬ್ಬರಿಗೆ ಪಾಪ ಜೆಂಡರೇ ಉಲ್ಟಾ ಆಗ್ತಾ ಇದೆ, ಮೇಲ್ ಟು ಫಿಮೇಲ್, ಫಿಮೇಲ್ ಟು ಮೇಲ್ ಅಂತೆ, ವಿದೌಟ್ ಡೂಯಿಂಗ್ ಎನಿಥಿಂಗ್. ಪ್ರಿಂಟ್ ತೆಗಿಲಿಕ್ಕೆ ಹೋದ್ರೆ ದೇ ಆರ್ ಗೋಯಿಂಗ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಪ್ರಿಂಟ್. ಸೊ ಬಹಳಷ್ಟು ಮಂದಿ ಪ್ರಿಂಟ್ ಅಲ್ಲಿ ಕನ್ನಡದಲ್ಲಿ ಬರ್ತಾನೆ ಇಲ್ಲ, ಬಾಕ್ಸ್ ಬರ್ತಾ ಇದೆ. ಸೊ ಬಹಳಷ್ಟು ಇಶ್ಯೂಸ್, ನನಗೆ ಒಂದಷ್ಟು ನೆನಪಿರುವಷ್ಟು ಹೇಳ್ತಾ ಇದ್ದೀನಿ, ಬಹಳಷ್ಟು ಇಶ್ಯೂಸ್ ಹೀಗೆ ಆಗ್ತಾ ಇದೆ. ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ಯಾಕೋ ಇದು ಸಾಫ್ಟ್ವೇರ್ ಇಶ್ಯೂ ಅಂತ ನನಗನ್ಸೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಇಂದ ಆಗೋದಲ್ಲ, ಇದು ಆಟೋಮೆಟಿಕಲಿ ತಾನೇ ಚೇಂಜ್ ಆಗ್ತದ ಅಂತಂದ್ರೆ. ಎಲ್ಲದೂ ಆದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಕ್ ಹೋದ್ರೆ ಸಬ್ಮಿಟ್ ಬಟನ್ ಆಕ್ಟಿವೇಟ್ ಆಗ್ತಾ ಇಲ್ಲ. ಸಬ್ಮಿಟ್ ಆದ್ರೆ ಪ್ರಿಂಟ್ ಬರ್ತಾ ಇಲ್ಲ, ಪ್ರಿಂಟ್ ಬಂದ್ರೆ ರಾಂಗ್ ಬರ್ತಾ ಇದೆ. ಸೊ ಎಸ್ ಇದ್ದಲ್ಲಿ ನೋ ಅಂತ ಬರ್ತಾ ಇದೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಮಾಡುವಲ್ಲಿ ಕ್ಲಾಸ್ ಬಿ ಅಂತ ಹಾಕಿದ್ರೆ ಲಾಸ್ಟ್ ಪ್ರಿಂಟ್ ಔಟ್ ಅಲ್ಲಿ ಕ್ಲಾಸ್ ಎ ಅಂತ ಟೈಪ್ ಆಗ್ತಾ ಇದೆ. ಸೊ ಕ್ಲಾಸ್ ಎ ಅಂತ ಹಾಕಿದ್ರೆ ಕ್ಲಾಸ್ ಬಿ ಅಂತ ಬರ್ತಾ ಇದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಹಾಕಿದ್ರೆ ನೋ ಅಂತ ಬರ್ತಾ ಇದೆ. ಇವೆಲ್ಲದೂ ಕೂಡ ರಿಮೆಂಬರ್ ದ ಇಶ್ಯೂಸ್ ಬೈ ದಿ KEA ಸಾಫ್ಟ್ವೇರ್ಸ್. ಪ್ಲೀಸ್ ಮೇಕ್ ದಟ್ ಸಾಫ್ಟ್ವೇರ್ ಟೀಮ್ ಸ್ಟ್ರಾಂಗ್. ಇಲ್ಲ ಅಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಿದೆ, ಈಗ ಇದಿಷ್ಟೇ ಇಷ್ಟು ಪ್ರಾಬ್ಲಮ್ ಆದ್ರೆ ನಾನು ಹೇಳೋದು, ಸೊ ರಿಮೆಂಬರ್ ವಾಟ್ ಟು ಡೂ ಇಫ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಅಂಡ್ ಚಾಯ್ಸ್ ಫಿಲ್ಲಿಂಗ್. ನಮ್ಮ ಜೀವನದ ಪ್ರಶ್ನೆ ಅದು, ನಮ್ಮ ಲೈಫ್ ಕ್ವಶನ್. ಅಂತ ಕೇಸ್ ಒಳಗ ಈಗ ನಾನು ಯಾವುದೋ ಒಂದು ಕಾಲೇಜ್ಗೆ ಆಪ್ಷನ್ ಎ ಅಂತ ಹಾಕ್ತೀನಿ, ಆಪ್ಷನ್ 1 ಅಂತ ಇಡ್ತೀನಿ, ಅದು 10th ಆಪ್ಷನ್ ಪ್ರಿಂಟ್ ಆದ್ರೆ ನಿಮಗೆ ಹೆದರ್ಸ್ತಾ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ಪ್ಲೀಸ್ ಬಿಫೋರ್ ದಟ್ ಆಪ್ಷನ್ ಎಂಟ್ರಿ ಅಂಡ್ ಚಾಯ್ಸ್ ಫಿಲ್ಲಿಂಗ್, ಪ್ಲೀಸ್ ಮೇಕ್ ದಟ್ ಸಾಫ್ಟ್ವೇರ್ ಟೀಮ್ ಸ್ಟ್ರಾಂಗ್. ಅಂದ್ರೆ ಆ ಸಾಫ್ಟ್ವೇರ್ ಇಶ್ಯೂಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಷ್ಟು ದಿನ ನಾವು ವೇಟ್ ಮಾಡಿದೀವಿ, ನಮಗೆ ಪ್ರಾಬ್ಲಮ್ ಇಲ್ಲ, ಇಷ್ಟು ದಿನ ನಾವು ವೇಟ್ ಮಾಡಿದೀವಿ, ಇನ್ನೂ 2 ದಿನ ಜಾಸ್ತಿ ವೇಟ್ ಮಾಡ್ತೀವಿ ವಿದೌಟ್ ಎನಿ ವರಿಂಗ್. ಬಟ್ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಡ್ಲಿ, ಆ ಸಾಫ್ಟ್ವೇರ್ ಇಶ್ಯೂಸ್ ಅನ್ನು ಸಾಲ್ವ್ ಮಾಡಲಿ. ಇದು ನನ್ನ ರಿಕ್ವೆಸ್ಟ್ ಟು KEA ಆನ್ ಬಿಹಾಫ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್.
ಎಸ್, ಲಿಂಕ್ಸ್ ಆರ್ ನಾಟ್ ಆಕ್ಟಿವೇಟಿಂಗ್ ಅಕಾರ್ಡಿಂಗ್ ಟು ದ ಶೆಡ್ಯೂಲ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, 8ನೇ ತಾರೀಕು ರಾತ್ರಿ 8 ಗಂಟೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಅಂತ ಹೇಳಿದ್ರು, ಹೌದಾ? ಮರುದಿನ ಮಧ್ಯಾಹ್ನ 12 ಗಂಟೆ ಆದ್ರೂ ಆಗಲಿಲ್ಲ. ಅಂಡ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಲಿಂಕ್ ಈಗ 12 ಗಂಟೆಗೆ ಆಕ್ಟಿವೇಟ್ ಮಾಡಿದ್ದಾರೆ. ಅವರೇ ಕೊಟ್ಟಿರುವಂತಹ ಶೆಡ್ಯೂಲ್ ಅಲ್ಲಿ ನೋಡಿ, ನಿನ್ನೆ ರಾತ್ರಿ 8 ಗಂಟೆಗೆ ಆಗಬೇಕಿತ್ತು ಅದು, ರೈಟ್? ನಿನ್ನೆ ರಾತ್ರಿ 8 ಗಂಟೆಗೆ ಅಥವಾ 6 ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತು. 8 PM or 6 PM ಇಟ್ ವಾಸ್ ದೇರ್ ಇನ್ ದ ಶೆಡ್ಯೂಲ್. ಅಂದ್ರೆ ಇವತ್ತು ಓಪನ್ ಆಗಿದೆ. ಅಂದ್ರೆ ನೀವು ಈ ರೀತಿ ನಿಮ್ಮ ಲಿಂಕ್ ಆಕ್ಟಿವೇಟ್ ಆಗೋದೇ ಪೋಸ್ಟ್ಪೋನ್ ಆದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಪೋಸ್ಟ್ಪೋನ್ ದಟ್ ಲಾಸ್ಟ್ ಟೈಮ್ ಆಲ್ಸೋ. ಈಗ 11 AM ಲಾಸ್ಟ್ ಅಂತ ಇದೆ, ಹೌದಾ? ಡೌನ್ಲೋಡ್ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ. ಹಾಗಾದ್ರೆ ಅಷ್ಟರೊಳಗೆ ಒಂದಷ್ಟು ಇಲ್ಲಿ ಲೇಟ್ ಆಗಿರೋದಕ್ಕೆ ಅಲ್ಲೂ ಲೇಟ್ ಆಗ್ತದೆ. ಸೊ ಅದನ್ನ ಆ ಒಂದಷ್ಟು ಇಶ್ಯೂಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಎಂಟ್ರೀಸ್ ಆರ್ ಚೇಂಜಿಂಗ್ ಬೈ ಇಟ್ ಸೆಲ್ಫ್. ಹೇಳಿದ್ನಲ್ಲ, ಏನು ನೀವು ಎಂಟ್ರಿನ ಮಾಡೋದಿಲ್ಲ. ಯಾವುದೋ ಒಂದು ಎಂಟ್ರಿ ಮಾಡಿರ್ತೀರಿ, ಬಿ ಹಾಕಿದ್ರೆ ಎ ಬರ್ತದೆ ಕ್ಲಾಸು, ಅಥವಾ ಅಪ್ಪ ಅಮ್ಮನ ಹೆಸರು ಚೇಂಜ್ ಆಗ್ತಾ ಇದೆ, ಜೆಂಡರ್ ಚೇಂಜ್ ಆಗ್ತಾ ಇದೆ. ಪಾಪ ಏನಂತ ಮಾಡಬೇಕು? ರಿಮೆಂಬರ್, 2 ವರ್ಷ ಕುತ್ಕೊಂಡು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿ ಈ ಒಂದಷ್ಟು ಟೈಮಲ್ಲಿ ನಾವು ಅಟ್ಲೀಸ್ಟ್ ಈ ಒಂದಷ್ಟು ಸ್ಟೂಡೆಂಟ್ಸ್ ನ ಕಮೆಂಟ್ ಎಲ್ಲ ಓದ್ತಾ ಇದ್ರೆ ನನಗೆ ಅನಿಸ್ತದೆ, ನೀವು ಓದ್ಬೇಕಾದ್ರೂ ಕೂಡ ಎಕ್ಸಾಮಿಗೂ ಕೂಡ ಇಷ್ಟು ಟೆನ್ಷನ್ ತಗೊಂಡಂಗಿಲ್ಲ, ಹೌದಾ? ಎಕ್ಸಾಮಿಗೂ ಕೂಡ ಇಷ್ಟೊಂದು ಟೆನ್ಷನ್ ತಗೊಂಡು ಹೋಗಿ ಎಕ್ಸಾಮ್ ಬರೋದು ಬಂದಂಗಿಲ್ಲ. ಬಟ್ ಇವತ್ತಿನ ದಿವಸ ನನಗೆ ಟೆನ್ಷನ್ ಆಗ್ತಾ ಇದೆ. ಯಾಕಂದ್ರೆ ಸಾಫ್ಟ್ವೇರ್ ಇಶ್ಯೂಸ್ ಇಂದ ನನ್ನ ಒಂದು ಸೀಟ್ ಎಲ್ಲಿ ತಪ್ಪು ಹೋಗ್ತದೆ, ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗ್ತದೋ ಇಲ್ಲೋ, ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಏನ್ ಮಾಡ್ಲಿ, ಇಂಥ ಒಂದಷ್ಟು ಡೆಫಿನೆಟ್ಲಿ ಒಂದಷ್ಟು ಅನುಮಾನಗಳು ಮನಸ್ಸಿನಲ್ಲಿ ಮೂಡ್ತದೆ. ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಇವೆಲ್ಲದೂ ಆಗ್ತದೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ. ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ದ ಲಾಸ್ಟ್. ಎಸ್, ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಇಶ್ಯೂಸ್. ರಿಮೆಂಬರ್, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದಾಗ ಈ ಜಸ್ಟ್ ಓಪನ್ ಆಗಿರುವಂತಹ ಲಿಂಕ್ ಅಲ್ಲೇ ಕೂಡ ನಿಮ್ಗೆ ಇಶ್ಯೂಸ್ ಕಾಣ್ತಾ ಇದೆ, ರೈಟ್? ಸೊ ಬಟ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಈಗ ಜಸ್ಟ್ ಓಪನ್ ಆಗಿದೆ, ನೋಡೋಣಂತೆ ಸಂಜೆ ತನಕ ಅಥವಾ ನಾಳೆ ಬೆಳಗ್ಗೆ ತನಕ ಕರೆಕ್ಟ್ ಮಾಡಬಹುದು. ಏನಾಗ್ತಾ ಇದೆ ಅಂತಂದ್ರೆ, ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ಬರ್ತಾ ಇದೆ, ಯು ಆರ್ ಮಿಸ್ಸಿಂಗ್ ಯುವರ್ ಶೆಡ್ಯೂಲ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿ, ಅಥವಾ ಯು ಆರ್ ಆಲ್ರೆಡಿ ವೆರಿಫೈಡ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಈ ರೀತಿ ಬರ್ತಾ ಇದೆ. ನೀವು ರಿಜಿಸ್ಟ್ರೇಷನ್ ಈ ರೀತಿ ಬರಲೇಬಾರದು. ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದು CET ಅಲ್ಲಿ ಮಾಡಿ ಮತ್ತೆ ಇಲ್ಲಿ ಟ್ರೈ ಮಾಡಿದ್ರೆ ಬರ್ಬೋದು. ಬಟ್ ಏನು ಮಾಡದೇನೆ ಈ ರೀತಿ ಬರ್ತಾ ಇದೆ, ಯು ಆರ್ ನಾಟ್ ಇನ್ ದ ವೆರಿಫೈಡ್ ಲಿಸ್ಟ್ ಅಂತ ಬರ್ತಾ ಇದೆ. ಸೊ ಅಥವಾ ಆ ಲಿಂಕ್ ಓಪನ್ ಆಗ್ತಾ ಇಲ್ಲ. ಬೇರೆ ಬೇರೆ ಬ್ರೌಸರ್ ಅಲ್ಲೂ ಕೂಡ ಟ್ರೈ ಮಾಡಿ ಅಂತ ಹೇಳಿದ್ದೆ. ನನ್ನ ಸ್ಟೂಡೆಂಟ್ಸ್ ಬಹಳಷ್ಟು ಬ್ರೌಸರ್ ಗಳಲ್ಲೂ ಟ್ರೈ ಮಾಡಿದ್ರು. ನಾನು ಇನ್ನೊಂದು ರಿಕ್ವೆಸ್ಟ್ ಅಂತಂದ್ರೆ, ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಆಗಲಿ ಅಥವಾ ವೆರಿಫಿಕೇಶನ್ ಸ್ಲಿಪ್ ಆಗಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಮತ್ತೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಮಾತ್ರ ಓಪನ್ ಆಗಬಹುದು ನೀಟಾಗಿ ಅಂತ ಹೇಳ್ತೀರಿ. ನನ್ನ ಕ್ವಶನ್, ಇಡೀ ವರ್ಲ್ಡ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ 90% ಆಫ್ ದ ಪರ್ಸನ್ ದೇ ಆರ್ ಯೂಸಿಂಗ್, 90% ಆಫ್ ದ ಪಾಪ್ಯುಲೇಷನ್ ದೇ ಆರ್ ಯೂಸಿಂಗ್. ಅಂತಂದ್ರೆ ನೀವು ಹೋಗಿ ಮೊಜಿಲ್ಲಾ ಫೈರ್ಫಾಕ್ಸ್ ತಗೊಳ್ಳಿ, ಇಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಯೂಸ್ ಮಾಡಿ ಅಂತಂದ್ರೆ, ನನ್ನ ಒಂದು ಕ್ವಶನ್ ಅಂತಂದ್ರೆ, ಎಲ್ಲದಕ್ಕೂ ಸೇಮ್ ಆಗಿ ಇಡುವಂತ ಒಂದು ಇದನ್ನ ಯಾಕೆ ಮಾಡೋದಿಲ್ಲ ಅಂತ ಹೇಳಿ, ರೈಟ್? ಸೊ ಅದಕ್ಕೂ ಕೂಡ ಇಶ್ಯೂಸ್ ಇದೆ. ಫೈನ್, ಇಷ್ಟೆಲ್ಲ ಇಶ್ಯೂಸ್ಗೆ ನನ್ನ ರಿಕ್ವೆಸ್ಟ್ ನಾನು ಮಾಡ್ಕೊಳ್ತಾ ಇದ್ದೀನಿ, ಯಾರಾದರೂ ನಿಮಗೆ ಮ್ಯಾಕ್ಸಿಮಮ್ ಇದನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಅದು ಅವ್ರನ್ನ ರೀಚ್ ಆಗೋ ತನಕ ಶೇರ್ ಮಾಡಿ. ನನ್ನ ಒಂದು ಪಾಯಿಂಟ್ ಇಷ್ಟೇ, ವಾಟ್ ಟು ಡೂ ಇಫ್ ಸೇಮ್ ಥಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಅಂಡ್ ಚಾಯ್ಸ್ ಫಿಲ್ಲಿಂಗ್, ಇಷ್ಟೇ. ಯಾಕಂದ್ರೆ ಅದು ಫೈನಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ. ನಾನು ಹಾಕಿರುವಂತ ಆಪ್ಷನ್ ಚೇಂಜ್ ಆಗಿಬಿಟ್ರೆ, ಬೇರೆ ಯಾವುದೊಂದು ಕಾಲೇಜ್ ಬಂದು ಆಟೋಮೆಟಿಕ್ ನನಗೆ ಸಾಫ್ಟ್ವೇರ್ ಬೇರೆ ನನಗೆ ಬೇಡದೇ ಇರುವಂತ ಕಾಲೇಜ್ ಏನಾದರೂ ಬಂದ್ಬಿಟ್ರೆ, ಇದನ್ನೆಲ್ಲ ಪ್ಲೀಸ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ದೆನ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಇನ್ನೊಂದು, ನೋ ಕ್ಲಾರಿಟಿ ಇನ್ ಇನ್ಸ್ಟ್ರಕ್ಷನ್. ಯಾವ್ಯಾವುದು ಅಂತ ಒಂದ್ಸಲ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಫಸ್ಟ್ ಐ ಸ್ಟಾರ್ಟ್ ವಿತ್ PH ಕ್ಯಾಂಡಿಡೇಟ್ಸ್. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಸ್ಗೆ ಆಲ್ರೆಡಿ KA CET ಅವರು ಆಲ್ರೆಡಿ ಅವರವರ ಒಂದು ನಿಯರ್ ಬೈ ಪ್ಲೇಸ್ ಅಲ್ಲಿ ಹೋಗಿ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿದ್ದಾರೆ, ಹೌದಾ? ಬಟ್ ಇಲ್ಲಿ ನೀಟ್ದವರಿಗೆ KA ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೋ ಒಂದು ಊರಲ್ಲಿ ಇರ್ತಾರೆ, ದೂರದ ಊರಲ್ಲಿ ಇರ್ತಾರೆ, ಅವ್ರು KAಗೆ ಹೇಗೆ ಬರಬೇಕು, ಅಷ್ಟು ದೂರ ಹೇಗೆ ಬರಬೇಕು, ಅದು ಈ COVID-19 ಅಂತ ಪೆಂಡೆಮಿಕ್ ಅಲ್ಲಿ. ಸೊ ಇದು ಒಂದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ. ಈಗ ನಿಮ್ಮ ಸಾಫ್ಟ್ವೇರ್ ಇಶ್ಯೂದಲ್ಲಿ ನೀವೇನಾದ್ರೂ ಆ ಎಕ್ಸಾಮ್ ಅನ್ನ ಪೋಸ್ಟ್ ಮಾಡಿಬಿಟ್ರೆ, ಯಾಕಂದ್ರೆ ಈಗ ಇನ್ನೂ ಕೂಡ ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ರಿಜಿಸ್ಟ್ರೇಷನ್ ಆಗದೇನೆ ಅವರು ದೇ ಕೆನಾಟ್ ಬುಕ್ ದ ಟಿಕೆಟ್ಸ್ ಫಾರ್ ಬ್ಯಾಂಗ್ಳೂರ್, ರೈಟ್? ಹೊರಗಡೆ ಇರ್ತಾರೆ, ಬೇರೆ ಕಡೆ ಇರ್ತಾರೆ, ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಬೇಕಲ್ವಾ? ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಆದ್ರೆ, ರೈಟ್? ದರ್ ಇಸ್ ನೋ ಕ್ಲಿಯರ್ ಇನ್ಸ್ಟ್ರಕ್ಷನ್. ನಾನು ಹೇಳ್ತೀನಿ, ಈಗೊಂದು ಸ್ವಲ್ಪ ದಿನದ ಹಿಂದೆ ಒಂದು ಮಾಹಿತಿ ಪುಸ್ತಕ ಅಂದ್ರೆ ಈ ಬ್ರೋಷರ್ ರಿಲೀಸ್ ಮಾಡಿದ್ರು. ನಿನ್ನೆ ಮತ್ತೊಂದು ಈ ಬ್ರೋಷರ್ ರಿಲೀಸ್ ಮಾಡಿದ್ರು, ಹೌದಾ? ಈ ಬ್ರೋಷರ್ ಅಲ್ಲಿ ರಿಮೆಂಬರ್ ದೇ ಆರ್ ಟೆಲಿಂಗ್ ದಟ್ ಮೆಡಿಕಲ್, ಡೆಂಟಲ್ ಎಲ್ಲದಕ್ಕೂ ಒಂದೇ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಕೊಟ್ಟಿರುವಂತದ್ರಲ್ಲಿ ಓನ್ಲಿ ಮೆಡಿಕಲ್ ಅಂದ್ರೆ MBBS, BDS, ಆಯುಷ್, BAMS, BHMS, BNYS ಇವರಿಗೆ ಅಷ್ಟೇ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ತಕ್ಕನ ಹಾಗೆ ಶೆಡ್ಯೂಲ್ ಅನ್ನ
ಅವರು ಅನೌನ್ಸ್ ಮಾಡಿದ್ದಾರೆ. ಬಟ್ ವಾಟ್ ಅಬೌಟ್ ಇಂಜಿನಿಯರಿಂಗ್, ದೇರ್ ಇಸ್ ನೋ ಕ್ಲಾರಿಟಿ. ಸೊ ರೌಂಡ್ 1 ರೌಂಡ್ 2 ಅಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಯಾಕೆ ಈ ಕ್ಲಾರಿಟಿ ನಮಗೆ ಬರ್ತಾ ಇಲ್ಲ? ಆರ್ಕಿಟೆಕ್ಚರ್ದವರಿಗೆ ಇನ್ನೂ ಕೂಡ ರ್ಯಾಂಕಿಂಗ್ ಬಿಟ್ಟಿಲ್ಲ, ರೈಟ್? ಆರ್ಕಿಟೆಕ್ಚರ್ದವರಿಗೆ ಇನ್ನೂ ಕೂಡ ರ್ಯಾಂಕಿಂಗ್ ಬಿಟ್ಟಿಲ್ಲ. ಈ ಒಂದಷ್ಟು ಸ್ಪೋರ್ಟ್ಸ್ ಕ್ಯಾಟಗರಿವರಿಗೆ, ಒಂದಷ್ಟು ಸ್ಪೆಷಲ್ ಕ್ಯಾಟಗರಿಯವರಿಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ದೇರ್ ಇಸ್ ನೋ ಮೆನ್ಷನ್ಡ್, ಇಟ್ ಇಸ್ ನಾಟ್ ಮೆನ್ಷನ್ ಲೈಕ್ ಯಾವ್ದವ್ರು ಎಲಿಜಿಬಲ್ ನಾನ್ ಎಲಿಜಿಬಲ್ ಮೆನ್ಷನ್ ಇಲ್ಲ. ಅಂದ್ರೆ ಇವೆಲ್ಲ ಇಶ್ಯೂಸ್ ಇಟ್ಟುಕೊಂಡು ಪಾಪ ಸ್ಟೂಡೆಂಟ್ಸ್ ಎಷ್ಟು ಟೆನ್ಷನ್ ತಗೋತಾರೆ, ರೈಟ್? ಸೊ ನೋ ಕ್ಲಾರಿಟಿ ಇನ್ ಇನ್ಸ್ಟ್ರಕ್ಷನ್. ಪ್ಲೀಸ್ ಕ್ಲಾರಿಫೈ ಮಾಡಿ, ಒಂದಷ್ಟು ಪಾಯಿಂಟ್ಸ್ ಅನ್ನ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡಿ. ನಾವು ಈಗ ಕೊಟ್ಟಿರುವಂತಹ ಶೆಡ್ಯೂಲ್ ಕೌನ್ಸಿಲಿಂಗ್ ಓನ್ಲಿ ಫಾರ್ ಮೆಡಿಕಲ್ ಅಂತ ಹೇಳಿ, ಅಥವಾ ಮೆಡಿಕಲ್ BDS ಆಯುಷ್ ಅಂತ ಹೇಳಿದಿರಿ. ಇಂಜಿನಿಯರಿಂಗ್ ಇದೆಯೋ ಇಲ್ಲೋ ಅಂತ ಆದ್ರೂ ಹೇಳಿ. ಯಾಕಂದ್ರೆ ಒಂದು ಇದರಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಅಷ್ಟೇ ಹೇಳ್ತಾರೆ, ಈ ಮೆಡಿಕಲ್ ಜೊತೆಗೆ ಮಾಪಪ್ ರೌಂಡ್ ಅನ್ನು ಸೇರಿಸಿದ್ದಾರೆ, ರೈಟ್? ಸೊ ಇವನ್ನೆಲ್ಲ ಇಟ್ಕೊಂಡು ಸಿ ಹೌ ವಿ ಹ್ಯಾವ್ ಟು ಬಿ ಟೆನ್ಷನ್ ಫ್ರೀ, ಟೆಲ್ ಮಿ, ರೈಟ್? ಸೊ ನಿಮಗಾಗಿರುವಂತ ಇಶ್ಯೂಸ್ ನಂದು ಅನ್ನೋ ಅಷ್ಟು ಫೀಲ್ ಆಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅವರು ಹೇಳಿರುವಂತಹ ಆ ಶೆಡ್ಯೂಲ್ ಅಲ್ಲಿ ಎಲ್ಲೂ ಕೂಡ ಸ್ಟೇಟ್ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡುವಂತ ಡೇಟ್ ಇಲ್ಲ. ಹಾಗಾದ್ರೆ ಈ ವರ್ಷ ಸ್ಟೇಟ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗ್ತದೋ ಇಲ್ಲೋ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ. ವೆದರ್ ದೇ ವಿಲ್ ರಿಲೀಸ್ ದ ಸ್ಟೇಟ್ ಮೆರಿಟ್ ಲಿಸ್ಟ್ ಆರ್ ನಾಟ್, ದೇರ್ ಇಸ್ ನೋ ಕ್ಲಾರಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಫೈನಲಿ ಐ ಆಮ್ ಟೆಲ್ಲಿಂಗ್, ಪ್ಲೀಸ್ ಲುಕ್ ಎಟ್ ದ ಸಾಫ್ಟ್ವೇರ್ ಇಶ್ಯೂಸ್. ಸಾಫ್ಟ್ವೇರ್ ಇಶ್ಯೂಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೂರಾರು ಸ್ಟೂಡೆಂಟ್ಸ್ಗಳ ಒಂದು ಲೈಫ್ ಬರ್ಬಾದಾಗುವ ಹಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ಹಾಗೆ ನೋಡ್ಕೊಳಕ್ ಹೋಗ್ಬೇಡ್ರಿ. ಸೊ ನನ್ನ ಒಂದು ಸಜೆಷನ್, ಅಟ್ ಲೀಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನು ಮಾಡಿ. ಒಂದು 4 ಜನ KE ಅಥಾರಿಟಿಯಿಂದ 4 ಜನ ಅಲ್ಲಿ ಒಂದು ಕಡೆ ಇರಲಿ. ಅವ್ರಿಗೆ ಹೀಗೇನಾದ್ರು ಸ್ಟೂಡೆಂಟ್ಸ್ ಕಡೆಯಿಂದ ಡೌಟ್ಸ್ ಬಂದ್ರೆ ಹೋಗಿ ಕ್ಲಾರಿಟಿ ತಗೊಳ್ಳಿ, ರೈಟ್? ಡಿಸ್ಟ್ರಿಕ್ಟ್ ಅಲ್ಲಿ ಭಾಳ ಹೇಳ್ತಾ ಇಲ್ಲ ನಾವು. ಅಟ್ ಲೀಸ್ಟ್ ನಾರ್ತ್ ಕರ್ನಾಟಕ ಒಂದು ಹೆಲ್ಪ್ ಲೈನ್, ಸೌತ್ ಕರ್ನಾಟಕ ಒಂದು ಹೆಲ್ಪ್ ಲೈನ್. ಸೊ ಈ ರೀತಿ ಆದ್ರೂ ಮಾಡಿ. ಒಂದು ಹೆಲ್ಪ್ ಲೈನ್ ಒಂದೂ ಕೂಡ ಇಲ್ದೇನೆ ನೀವು ಓನ್ಲಿ KEದಲ್ಲಿ ಇದ್ಕೊಂಡು ಮಲ್ಲೇಶ್ವರಂದಲ್ಲಿ ನಾವು ಅಲ್ಲಿಗೆ ಬರಬೇಕು, ಓನ್ಲಿ ಬೆಂಗಳೂರಲ್ಲಿ ಇದ್ದವರು ಹೋಗಿ ಕೇಳ್ಕೊಂಡು ಬರ್ಬೋದು. ದೂರಲ್ಲಿದ್ದವ್ರು ಏನ್ ಮಾಡಬೇಕು? ಬಿಕಾಸ್ ಯು ಆರ್ ನಾಟ್ ಅಟೆಂಡಿಂಗ್ ದ ಕಾಲ್ಸ್, ಯು ಆರ್ ನಾಟ್ ಗಿವಿಂಗ್ ಎನಿ ಕ್ಲಾರಿಫಿಕೇಶನ್ ಇನ್ ದ ಮೇಲ್ಸ್, ನಥಿಂಗ್. ಸೊ ನನ್ನ ಒಂದು ಸಜೆಷನ್, ಪ್ಲೀಸ್ ಮೇಕ್ ಎ ಹೆಲ್ಪ್ ಲೈನ್, ಕ್ರಿಯೇಟ್ ಎ ಹೆಲ್ಪ್ ಲೈನ್. ಒಂದಷ್ಟು ಹೆಲ್ಪ್ ಲೈನ್ಸ್ ಅನ್ನು ಕ್ರಿಯೇಟ್ ಮಾಡಿ. ಸೊ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗ್ತದೆ. ಫೈನಲಿ ನಾನೊಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಫೈನಲ್ ವೆರಿ ಇಂಪಾರ್ಟೆಂಟ್ ಸಜೆಷನ್. ಇವೆಲ್ಲ ಇಶ್ಯೂಸ್ಗಳಿಗೆ ನಮ್ಮ ಕಡೆಯಿಂದ ತಪ್ಪಿಲ್ಲ, KEA ಕಡೆಯಿಂದ, ಸಾಫ್ಟ್ವೇರ್ ಕಡೆಯಿಂದ ಆಗ್ತಿರುವಂತ ತಪ್ಪುಗಳು, ಹೌದಾ? ನನ್ನೊಂದು ಸಜೆಷನ್ ಕಿವಿ ಇಟ್ಟು ಕೇಳ್ಕೊರಿ. ನನ್ನ ಒಂದು ಸಜೆಷನ್ ಏನಂದ್ರೆ, ಇಷ್ಟು ಪ್ರಾಬ್ಲಮ್ ಬರ್ತಾ ಇದ್ರೆ ಡೂ ಒನ್ ಥಿಂಗ್. ನಿಮಗೇನು ಪ್ರಾಬ್ಲಮ್ ಬರ್ತಾ ಇದೆ ಅದರ ಫೋಟೋವನ್ನು ತೆಗಿರಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ನಿಮಗೇನು ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನಿಮಗೇನು ಪ್ರಾಬ್ಲಮ್ ಬರ್ತಾ ಇದೆ ವಿಥೌಟ್ ಕಾಸ್ಟ್ ಮಾಡಬೇಕಾಗಿರುವಂತದ್ದು ಇದು. ನಿಮಗೇನು ಪ್ರಾಬ್ಲಮ್ ಬರ್ತಾ ಇದೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮಗೇನು ಪ್ರಾಬ್ಲಮ್ ಬರ್ತಾ ಇದೆ ಫೋಟೋಸ್ಗಳನ್ನ ತಗೊಳ್ಳಿ. ಅದನ್ನ ತಗೊಂಡು KEA ಅಥಾರಿಟಿ ಅವ್ರದ್ದು ಮೇಲ್ ಇದೆ, ಹೌದಾ? KEA ಅಥಾರಿಟಿ ಅವ್ರದ್ದು ಮೇಲ್ ಇದೆ. ಸೊ ಆ ಮೇಲ್ ನಿಮಗೆ ಬ್ರೋಷರ್ಲಿ ಇದೆ ಅಥವಾ ನಿಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಸಿಗ್ತದೆ. KEA ಅಥಾರಿಟಿ ಅವರಿಗೆ ಅದನ್ನೆಲ್ಲ ಅಟ್ಯಾಚ್ ಮಾಡಿ, ಆ ಫೈಲ್ಸ್ ಗಳನ್ನ ಅಟ್ಯಾಚ್ ಮಾಡಿ ಒಂದು ಮೇಲ್ ಹಾಕಿ. ಯಾಕಂದ್ರೆ ಯಾವಾಗ ನಾವು ಮೇಲ್ ಮಾಡ್ತೀವಿ, ನಮಗ ಕಾಲ್ ಮಾಡಿದ್ರೆ ಯಾವುದೇ ರೆಕಾರ್ಡ್ ಇರೋದಿಲ್ಲ ನಮ್ಮ ಹತ್ರ. ಮೇಲ್ ಮಾಡಿದ್ರೆ ನಮ್ಮ ಹತ್ರ ಒಂದು ರೆಕಾರ್ಡ್ ಇರ್ತದೆ. ಇದರಲ್ಲಿ ಯಾರಾದ್ರೂ ಮುಂದೆ ಸೀಟ್ ಸಿಗ್ಲಿಲ್ಲ, ಏನೋ ಹೆಚ್ಚು ಕಡಿಮೆ ಆಯ್ತು, ನಿಮ್ಮ ಕಡೆಯಿಂದ ಆಗದೆ ಇರುವಂತ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತಂದ್ರೆ ಯು ಕ್ಯಾನ್ ಗೋ ಟು ಕೋರ್ಟ್. ನೀವು ನಿಮ್ಮ ಒಂದು ಹಕ್ಕನ್ನ ಡೆಫಿನೆಟ್ಲಿ ಚಲಾಯಿಸಬಹುದು, ಆದ್ರೆ ಅದಕ್ಕೊಂದು ಪ್ರೂಫ್ ಇರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೂ ದಿಸ್ ಥಿಂಗ್ಸ್. ಮೇಲ್ ಮಾಡಿ, ಥೌಸಂಡ್ಸ್ ಆಫ್ ಮೇಲ್ ಮಾಡಿ, ಪದೇ ಪದೇ ಮೇಲ್ ಮಾಡಿ. ಇಷ್ಟು ಮೇಲ್ ಮಾಡಿ ತಲೆ ಕೆಟ್ಟೋಗ್ಬೇಕು ಅವರಿಗೆ. ಸೊ ಅಷ್ಟು ಮೇಲ್ ಮಾಡಿ ವಿತ್ ದಟ್ ಪ್ರೂಫ್. ಸುಮ್ಮನೆ ನಂದು ರಿಜಿಸ್ಟರ್ ನಂಬರ್ ಇದು ಈ ವಿಷಯ ಅಂತ ಹೇಳಿಕ್ ಹೋಗಬೇಡಿ. ಆ ಅಟ್ಯಾಚ್ಮೆಂಟ್ ಅನ್ನ ಹಾಕಿ, ಅಟ್ಯಾಚ್ ಮಾಡಿ ಫೈಲ್ ಅನ್ನ ಅದ್ರ ಕೆಳಗೆ ಬರೀರಿ, ಹೀಗೀಗ ಆಗ್ತಾ ಇದೆ, ನನಗೆ ಈಗ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಇಲ್ಲ ಅಂದ್ರೆ ಅವರು ಏನು ಮಾಡೋದಿಲ್ಲ. ಸೊ ರಿಮೆಂಬರ್, ದಿಸ್ ಇಸ್ ದ ಒನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಐ ಕ್ಯಾನ್ ಗಿವ್ ಫ್ರಮ್ ಮೈ ಸೈಡ್ ಅಷ್ಟೇ. ಏನಂತಂದ್ರೆ ಪ್ರತಿಯೊಬ್ರು ಕೂಡ ಮೇಲ್ ಮಾಡಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಲ್ಲೂ ಕೂಡ ಮೇಲ್ ID ಅಂತೂ ಇದ್ದೇ ಇರ್ತದೆ. ಇಲ್ಲ ನಿಮ್ಮ ಪೇರೆಂಟ್ಸ್ ಮೇಲಿಂದ ಒಂದು ಮೇಲ್ ಹಾಕಿ ವಿತ್ ರಿಮೆಂಬರ್ ದಟ್ ಮೇಲ್ ಅಲ್ಲಿ ಅಟ್ಯಾಚ್ಡ್ ಫೈಲ್ಸ್. ಇವೆಲ್ಲ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಬರಿಬೇಡ್ರಿ, ಬಾಯಲ್ಲಿ ಹಿಡಿದು ನಡೆಯೋದಿಲ್ಲ. ಆ ಪ್ರಾಬ್ಲಮ್ ಆಗ್ತಿರೋದನ್ನ, ಇಶ್ಯೂಸ್ ಏನೇನಿದೆ ಅದನ್ನ ಹಾಕಿ. ನಿಮಗೂ ಒಂದು ರೆಕಾರ್ಡ್ ಇರ್ತದೆ ನಿಮ್ಮ ಹತ್ರ, ನಾ ಕಳಿಸಿದ್ದೀನಿ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅನ್ನೋದು. ಉಳಿದಿರೋದು ಮುಂದೆ ಏನಾಗ್ತದೆ, ಎಲ್ಲರಿಗೂ ಆಗೋದು ನನಗೂ ಆಗ್ತದೆ. ಸೊ ಅಂತ ಅನ್ಕೊಂಡು ಎಲ್ಲಾ ಇಶ್ಯೂ ಅನ್ನು ಕೂಡ ಧೈರ್ಯದಿಂದ ಎದುರಿಸೋಣಂತೆ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಕೊನೆಯವರೆಗೂ. ನನ್ನಿಂದ ಆಗೋ ಸಹಾಯವನ್ನ ನಿಮಗೆ ಮಾಡೋದಕ್ಕೆ ಐ ಆಮ್ ಆಲ್ವೇಸ್ ರೆಡಿ. ಸೊ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.